ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಬಟಾಣಿ ಹಾಕಿಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಬಟಾಣಿ ಚಿತ್ರಾನ್ನ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬಟಾಣಿ ಚಿತ್ರಾನ್ನ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಅನ್ನ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು 1.5 ಕಪ್ಪಿನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು, ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಕ್ಲೀನಾಗಿ ತೊಳೆದುಬಿಟ್ಟು 3 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅನ್ನ ಮಾಡುವಾಗಲೇ ನಾನು 1 ಕಪ್ಪಿನಷ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿದ ಬಟಾಣಿ ಇದು, ರಾತ್ರಿ ನೆನೆಸಿದ ಬಟಾಣಿ ಬೆಳಗ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿನ ಇದ್ರ ಜೊತೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಮೃದುವಾಗಿ ಬೇಯುತ್ತೆ. 1 ಸ್ಪೂನ್ನಷ್ಟು ಎಣ್ಣೆ ಹಾಗೂ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ವೆಯ್ಟ್ ಹಾಕಿ 2 ವಿಸಲ್ನ ಕೂಗಿಸ್ಕೋಬೇಕು ಗ್ಯಾಸ್ ಮೇಲೆ. ಈಗ ನೋಡಿ, ನಾನು ಬಟಾಣಿ ಚಿತ್ರಾನ್ನಕ್ಕೋಸ್ಕರ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೂ ಟೊಮೆಟೊ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹೆಚ್ಕೊಳ್ಳೋಣ ಇವಾಗ. ನೋಡಿ, ಮಧ್ಯದ ಭಾಗ ಈ ರೀತಿಯಾಗಿ ತೆಗೆದಾಕ್ಬಿಡಬೇಕು ಈರುಳ್ಳಿದು. ಆವಾಗ ನಮಗೆ ಕಟ್ ಮಾಡಿದಾಗ ಸ್ಲೈಸಸ್ ಚೆನ್ನಾಗಿ ಬರುತ್ತೆ, ಬಿಡಿ ಬಿಡಿಯಾಗಿ ಬರುತ್ತೆ ಈರುಳ್ಳಿ. ಆದ್ದರಿಂದ ಆ ಮಧ್ಯದ ಭಾಗ ತೆಗೆದು ಹಾಕಬೇಕು. ನೋಡಿ, ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಈ ಥರ ಕಟ್ ಮಾಡ್ಕೊಂಡು ಹೋದರೆ ಸಾಕಾಗತ್ತೆ. ಈರುಳ್ಳಿ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಆ ರೀತಿ ಮಧ್ಯದ ಭಾಗ ತೆಗೆದಾಗ. ನಾನಿವಾಗ ಎಲ್ಲ ಈರುಳ್ಳಿನೂ ಕೂಡ ಅದೇ ರೀತಿ ಹೆಚ್ಕೊಂಡಿದ್ದೀನಿ ನೋಡಿ. ಅದನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಟೊಮೆಟೊ ಹೆಚ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ಟೊಮೆಟೊದ್ದು ಈ ರೀತಿ ಭಾಗನ ಹಾಕಬಾರ್ದು ನಾವು. ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಅದು. ಆದ್ದರಿಂದ ಆ ಭಾಗನ ಹಾಕಬಾರ್ದು. ಮೇಲ್ಗಡೆ ಭಾಗ ಇರುತ್ತಲ್ವ, ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಅದನ್ನು ಹಾಕಬಾರ್ದು. ನಾನು ಕೂಡ ನೋಡಿ ಅದನ್ನು ಹಾಕ್ತಾ ಇಲ್ಲ. ಸೈಡೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಅದನ್ನು ತೆಗೆದು ಹಾಕ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಹೆಚ್ಕೊಂಡಾಯ್ತು ನೋಡಿ, ಸಣ್ಣದಾಗಿ ಎಲ್ಲ ಹೆಚ್ಕೊಂಡಾಯ್ತು. ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿನ ಹೆಚ್ಕೋಬೇಕು. ನೋಡಿ, ಈ ರೀತಿ 2 ಭಾಗ ಮಾಡಿಬಿಟ್ಟು ಮಧ್ಯಕ್ಕೆ ರೀತಿ ಕಟ್ ಮಾಡಿಬಿಟ್ರೆ ಸಾಕು. ಚಿತ್ರಾನ್ನ ತಿನ್ನುವಾಗ ಮೆಣಸಿನ್ಕಾಯಿ ಬೇಡ ಅಂದರೆ ಆರಾಮಾಗಿ ಎತ್ತಿಟ್ಕೊಬಿಡ್ಬೋದು. ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಚಿತ್ರಾನ್ನಕ್ಕೆ ತುಂಬ ಒಳ್ಳೆಯದು. ನಾನಿವಾಗ ಎಲ್ಲ ಮೆಣಸಿನ್ಕಾಯಿನೂ ಕೂಡ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೂ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಾಯಿತು. 1 ಬೆಳ್ಳುಳ್ಳಿ ಗೆಡ್ಡೆ ಕೂಡ ಈ ಚಿತ್ರಾನ್ನಕ್ಕೆ, ಬಟಾಣಿ ಚಿತ್ರಾನ್ನಕ್ಕೆ ಹಾಕಬೇಕಾಗತ್ತೆ. ಬೆಳ್ಳುಳ್ಳಿ ನೋಡಿ, ಆ ಸೈಡು ಈ ಸೈಡು 2 ಸೈಡು ಕುಯ್ಕೊಂಡ್ಬಿಟ್ರೆ ಬೇಗ ನಮಗೆ ಸಿಪ್ಪೆ ಸುಲಭವಾಗಿ ಬಂದುಬಿಡುತ್ತೆ. ನೋಡಿ, ಈ ರೀತಿಯಾಗಿ ಸಿಪ್ಪೆ ತೆಕ್ಕೊಳ್ಳೋದು ತುಂಬ ಈಸಿ. ಆಮೇಲೆ ಒಂದೊಂದೇ ಇದನ್ನು ಈ ರೀತಿ ತೆಕ್ಕೋಬೋದು. ಈಸಿಯಾಗಿ ಬಂದುಬಿಡುತ್ತೆ ಬೇಗ. 2 ಸೈಡು ತೆಕ್ಕೋಬೇಕು, ಆವಾಗ ಈಸಿಯಾಗಿ ಬೇಗ ಬಂದುಬಿಡುತ್ತೆ. ಇಲ್ಲಾಂದರೆ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿದ್ರೂ ಕೂಡ ಬೆಳ್ಳುಳ್ಳಿ ಸಿಪ್ಪೆ ಬೇಗ ತೆಕ್ಕೊಂಬಿಡ್ಬೋದು ನಾವು. ಆ ರೀತಿ ಮಾಡ್ಕೊಂಡು ನಾವು ಫ್ರಿಡ್ಜಲ್ಲಿ ಕೂಡ ಇಟ್ಕೋಬೋದು. ನೀರಲ್ಲಿ ಒಂದು 2 ಗಂಟೆ ಕಾಲ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಹೀಗಂದರೆ ಸಾಕು, ಕೈಯಲ್ಲಿ ಸ್ವಲ್ಪ ಹೀಗಂದ್ರೂ ಅದು ಬಂದುಬಿಡುತ್ತೆ ಸಿಪ್ಪೆ ಎಲ್ಲ. ಆ ಸೈಡ್ ಈ ಸೈಡ್ ಹೆಚ್ಚಿಬಿಟ್ಟು ಆ ರೀತಿ ಮಾಡ್ಕೊಳ್ಳಿ, ಬೇಗ ಸಿಪ್ಪೆ ಬರುತ್ತೆ. ಈಗ ಬೆಳ್ಳುಳ್ಳಿ ಕೂಡ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. 1 ನಿಂಬೆಹಣ್ಣು ಕೂಡ ಇದಕ್ಕೆ ಬೇಕಾಗುತ್ತೆ. ಒಂದು ಮೀಡಿಯಮ್ ಸೈಜಿನ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು. ಎಷ್ಟು ಸಾಕಾಗುತ್ತೆ ಬಟಾಣಿ ಚಿತ್ರಾನ್ನಕ್ಕೆ. ಕೊತ್ತಂಬರಿ ಸ್ವಲ್ಪ ಹಾಕ್ಕೋಬೇಕು. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಈಗ ನಾವು ಎಲ್ಲ ಪದಾರ್ಥ ಕೂಡ ಹೆಚ್ಕೊಳ್ಳೋದೆಲ್ಲ ನಾವು ಕಟ್ ಮಾಡೋದೆಲ್ಲ ಕಟ್ ಮಾಡ್ಕೊಂಡಾಯಿತು. ಈಗ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಿಮೆ ಬೇಕು ಅಂದರೆ ಕಡಿಮೆ ಎಣ್ಣೆ ಕೂಡ ಹಾಕ್ಕೊಳ್ಳಿ. ಈಗ ಅದಕ್ಕೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. 2.5 ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಕೆಂಪಗೆ ಇದನ್ನು ಹುರ್ಕೋಬೇಕು. ಕಡಲೆ ಬೀಜನ ಮೀಡಿಯಮ್ ಫ್ಲೇಮ್ನಲ್ಲೇ ಕೆಂಪಗಾಗೋವರೆಗೆ ಹುರ್ಕೋಬೇಕು. ಈಗ ನೋಡಿ, ಕೆಂಪಗಾಗಿದೆ. ಇಷ್ಟಾದರೆ ಸಾಕು. ಇದನ್ನೆಲ್ಲ ನಾನಿವಾಗ ತೆಗೆದಿಟ್ಕೊಳ್ತೀನಿ.
ಒಂದು ತಟ್ಟೆಗೆಲ್ಲ ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿಲ್ಲ. ಈ ರೀತಿ ಮಾಡೋದ್ರಿಂದ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಗರಿ ಗರಿಯಾಗಿರುತ್ತೆ ಕಡಲೆ ಬೀಜ, ಆದ್ದರಿಂದ ಕೊನೆಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದೇ ಎಣ್ಣೆಗೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕಡಲೆ ಬೀಜ ತೆಗೆದಿಟ್ಕೊಂಡಿದ್ದೆ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಅದೇ ಎಣ್ಣೆಗೆ ಸಾಸಿವೆ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡು ಅದು ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕ್ಲೀನಾಗಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿ ತನಕ ಒಟ್ಟೊಟ್ಟಿಗೆ ಎಲ್ಲ ಫ್ರೈ ಆಗುತ್ತೆ. ಬೆಳ್ಳುಳ್ಳಿ, ಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಒಟ್ಟೊಟ್ಟಿಗೆ ಫ್ರೈ ಆಗುತ್ತೆ. ಸ್ವಲ್ಪ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡ್ರೆ ಆಯ್ತು. ಇವಾಗ ಈರುಳ್ಳಿ ನೋಡಿ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ. ಈ ರೀತಿ ಆದರೆ ಸಾಕಾಗತ್ತೆ. ಈ ರೀತಿ ಆದಾಗ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೆ ಕೈ ಆಡಿಸ್ಕೋಬೇಕು. ಚೆನ್ನಾಗೆಲ್ಲ ಸಾಫ್ಟ್ ಆಗಬೇಕು ಟೊಮೆಟೊ ಎಲ್ಲ. ಇವಾಗ ನೋಡಿ ಸಾಫ್ಟ್ ಆಗಿದೆ ಟೊಮೆಟೊ. ಇದಕ್ಕೆ ನಾನಿವಾಗ ಮೆಂತ್ಯದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಿನಷ್ಟು ಮೆಂತ್ಯದ ಪುಡಿ ಹಾಕ್ತಾಯಿದ್ದೀನಿ. ಮೆಂತ್ಯನ ನಾನು ಹುರಿದು ಬಿಟ್ಟು ಸ್ವಲ್ಪ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ಈ ರೀತಿ ಚಿತ್ರಾನ್ನಗಳೆಲ್ಲ ಮಾಡುವಾಗ ಹಾಕಿಬಿಟ್ರೆ, ಮಾಮೂಲಿ ಚಿತ್ರಾನ್ನ ಮಾಡ್ತೀವಿ ಅಥವಾ ಈ ಥರ ಚಿತ್ರಾನ್ನ ಯಾವ ಥರನಾದ್ರು ಚಿತ್ರಾನ್ನ ಮಾಡುವಾಗ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಮೆಂತ್ಯದ ಪುಡಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ತಂಪು ಮೆಂತ್ಯದ ಪುಡಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯದ ಪುಡಿ ಹಾಕೋದ್ರಿಂದ. ಅರ್ಧ ಸ್ಪೂನಿನಷ್ಟು ನಾನು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೆ, ಹಾಗೂ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. ನಾವು ಅನ್ನ ಮಾಡುವಾಗಲೇ ಬಟಾಣಿ ಹಾಕಿಬಿಟ್ಟು ಅನ್ನ ಮಾಡ್ಕೊಳ್ಳುವಾಗ ಉಪ್ಪನ್ನು ಹಾಕಿದ್ದೆ. ಆದ್ದರಿಂದ ಇವಾಗ ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿರೋದು. ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿ ತುರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನು ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಕಾಯಿ ತುರಿ ಹಾಕಿರೋದ್ರಿಂದ ಬೇಗ ಕೆಟ್ಟೋಗಿಬಿಡತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಉಳ್ಕೊಂಡ್ರೆ ಚಿತ್ರಾನ್ನದ ಗೊಜ್ಜೆಲ್ಲ ಕೆಟ್ಟೋಗಿಬಿಡತ್ತಲ್ವ, ಆದ್ದರಿಂದ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಕ್ಲೀನಾಗೆಲ್ಲ. ಈಗ ನಾನು ಫ್ರೈ ಎಲ್ಲ ಮಾಡ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿದ ನಂತರ ಒಂದು ನಿಂಬೆಹಣ್ಣು ಇಟ್ಟಿದ್ನಲ್ವ, ಅದನ್ನು ಹಿಂಡ್ಕೊಂಡಿದ್ದೀನಿ. ತುಂಬ ದೊಡ್ಡ ನಿಂಬೆಹಣ್ಣಾದರೆ ಒಂದು ಅರ್ಧ ಹೋಳು ಹಾಕ್ಕೊಂಡ್ರೆ ಸಾಕಾಗತ್ತೆ. ಹುರಿದಂತಹ ಕಡಲೆ ಬೀಜ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ನಲ್ವ ಆ ಕಡಲೆ ಬೀಜನ. ಈಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಇಲ್ಲಿ ಅನ್ನ ಕೂಡ ಈಗ 2 ವಿಸಲ್ ಆದಮೇಲೆ ನಾನು ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ತೆಗೆದಿದ್ದೀನಿ ನೋಡಿ. ಅನ್ನ ಕೂಡ ಸೂಪರಾಗಿದೆ, ಉಡಿ ಉಡಿಯಾಗಿ ತುಂಬಾ ಚೆನ್ನಾಗಾಗಿದೆ. ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಮಾಡೋದ್ರಿಂದ ಉದುರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ. ಸ್ವಲ್ಪನೇ ಗೊಜ್ಜು ಸ್ವಲ್ಪ ಅನ್ನ ಆದರೆ ನಾವು ಮಾಡಿದ್ವಲ್ಲ ಆ ಬಾಣಲೆಗೆ ಹಾಕಿಬಿಟ್ಟು ಅನ್ನ ಕಲಿಸ್ಕೊಂಡ್ಬಿಡ್ಬೋದು. ಈಗ ಅನ್ನ ಎಲ್ಲ ನೋಡಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಸ್ಪ್ರೆಡ್ ಮಾಡಿದಾಗ ಆ ಗಂಟು ಕೂಡ ಇರೋದಿಲ್ಲ, ಉದುರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ ಅನ್ನದ ಜೊತೆ. ಈಗ ಇದಕ್ಕೆ ಗೊಜ್ಜನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಡ್ಕೊಂಡಿದ್ದಂತಹ ನಾನು ಅಕ್ಕಿ ಹಾಕಿದ್ದೆ ಅಲ್ವ 1.5 ಕಪ್ಪು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಗೊಜ್ಜು ಪೂರ್ತಿಯಾಗಿ ಬೇಕು ಅಷ್ಟು ಪ್ರಮಾಣಕ್ಕೆ ನಾನು ಮಾಡ್ಕೊಂಡಿರೋ ಗೊಜ್ಜು ಪೂರ್ತಿಯಾಗಿ ಬೇಕು. ಎಲ್ಲದನ್ನು ಹಾಕಿಬಿಟ್ಟು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಕಲಿಸ್ಕೋಬೇಕು ಕ್ಲೀನಾಗಿ. ಇದು ಒಂದು 3 ರಿಂದ 4 ಜನಕ್ಕೆ ತಿಂಡಿ ಆರಾಮಾಗಿ ಆಗುತ್ತೆ. ಲಂಚ್ ಬಾಕ್ಸಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಖುಷಿಯಾಗುತ್ತೆ. ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಬ್ಯಾಚುಲರ್ಸ್ ಕೂಡ ಬೇಗ ಮಾಡ್ಕೊಂಡ್ಬಿಡ್ಬೋದು. ವರ್ಕಿಂಗ್ ವುಮೆನ್ಸ್ ಕೂಡ ಇದನ್ನು ಆರಾಮಾಗಿ ಬೇಗ ಮಾಡ್ಕೋಬೋದು. ತುಂಬ ಟೇಸ್ಟಿಯಾದಂತಹ ಬಟಾಣಿ ಚಿತ್ರಾನ್ನ ಇವಾಗ ರೆಡಿಯಾಗಿದೆ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಬಟಾಣಿ ಚಿತ್ರಾನ್ನ. ನಿಮಗೆಲ್ಲ ಈ ಬಟಾಣಿ ಚಿತ್ರಾನ್ನದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.